महापालिकेच्या महसूल उपायुक्तांविरुद्ध परिषदेच्या बैठकीत ठराव पास झाला असतानाही त्यांची बदली न झाल्यामुळे आज बेळगाव महानगरपालिकेत नगरसेवकांनी धरणा दिला। महसूल उपायुक्तांविरुद्ध अनेक तक्रारी असून परिषदेच्या ठरावानुसारही त्यांची बदली न करता त्यांनी आपली सेवा सुरू ठेवली आहे। हे निषेध करण्यासाठी आणि निवडून आलेल्या सदस्यांवर अन्याय होत असल्याचा आरोप करत महापालिकेतील प्रशासन पक्षातील नगरसेवकांनी धरणा आंदोलन केले। या प्रसंगी बोलताना प्रशासन पक्षाचे नेते हनुमंत कोंगाळी यांनी सांगितले की आम्ही मुख्यमंत्री सिद्धरामय्या यांच्याकडे निवेदन घेऊन जाऊन सर्व सहमतीने राजीनामा देण्याचा इशारा देणार आहोत। ಈಗಾಗಲೇ ಮಹಾನಗರಪಾಲಿಕೆಯಲ್ಲಿ ಎಲ್ಲ ಮಹಾನಗರಪಾಲಿಕೆಯಲ್ಲಿ ಈಗಾಗಲೇ ತಮ್ಮ ಮಾಧ್ಯಮದ ಮುಂದೆ ಹಲವಾರು ಬಾರಿ ನಾವು ಪ್ರಕಟಣೆ ಮಾಡಿದ ಹಾಗೆ ನಮ್ಮ ಪರಿಷತ್ ಸಭೆಯಲ್ಲಿ ಬಹಳಷ್ಟು ಅಕ್ರಮಗಳನ್ನು ನಾವು ಬಯಲಿಗೆ ಎಳೆದಿದ್ದೀವಿ। ಮಹಾನಗರಪಾಲಿಕೆಯಲ್ಲಿ ಆಗ್ತಕ್ಕಂಥ ಅಕ್ರಮಗಳನ್ನು ಆ ಅಕ್ರಮದಲ್ಲಿ ತೊಡಗಿದಂಥ ಅಧಿಕಾರಿಗಳ ವಿರುದ್ಧ ನಾವು ಮೊನ್ನೆ ದಿವಸ ಒಂದು ಮೆಜಾರಿಟಿ ಮೇರೆಗೆ 2/3 ಮೆಜಾರಿಟಿಯಲ್ಲಿ ಇಂಥ ಅಧಿಕಾರಿನ ವರ್ಗಾವಣೆ ಮಾಡಬೇಕಂತೇಳಿ ನಾವು ಕೌನ್ಸಿಲ್ದಲ್ಲಿ ಪಾಸ್ ಮಾಡಿದ್ವಿ। ಅದನ್ನು ಇವತ್ತಿಗೂ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ। ಆ ಅಧಿಕಾರಿ ಅಲ್ಲಿದ್ದರೆ ಅಲ್ಲಿ ಸಾಕ್ಷಿ ನಾಶಕವನ್ನು ಒಂದು ಮಾತನ್ನು ಕೂಡ ನಾವು ಹೇಳಿದ್ವಿ। ಅದಕ್ಕೆ ಆ ಅಧಿಕಾರಿಗಳು ಆ ಕುರ್ಚಿ ಮೇಲೆ ಕುಂದಿರಬಾರ್ದು, ವಹಿಸಬಾರ್ದು ಅಂತ ಹೇಳಿದ್ವಿ ನಾವು। ಅಡ್ಮಿನ್ ಇರ್ಬೋದು, ಕಮಿಷನರ್ ಇರ್ಬೋದು, ಆ ಕ್ರಮ ತಗೊಳ್ಳಿಲಿಕ್ಕೆ ಈಗ ವಾರ ಗಂಟಲೆ ಅದಕ್ಕೆ ಸಮಯ ಅವಕಾಶವನ್ನು ಕಳೀತಾ ಇದ್ದಾರೆ। ಪರ್ಪಸ್ಲಿ ಅವ್ರ ಮೇಲೆ ಏನು ಒತ್ತಡ ಇತ್ತು ಗೊತ್ತಿಲ್ಲ, ಏನು ಸರ್ಕಾರದ ಒತ್ತಡ ಇತ್ತು, ಮತ್ತೊಬ್ಬರದ್ದು ಒತ್ತಡ ಇತ್ತು ಗೊತ್ತಿಲ್ಲ। ಭ್ರಷ್ಟ ಅಧಿಕಾರಿಗಳನ್ನು ಇವತ್ತು ಅವರು ತಂದು ಇಲ್ಲಿ ಕುಣಿಸ್ತಾ ಇದ್ದಾರೆ। ನಾವು ಹೇಳ್ತಾ ಇದ್ವಿ, ಬೆಳಗಾವಿ ಮಹಾಜನತೆಯ ತೆರಿಗೆಯನ್ನು ವಸೂಲಿ ಮಾಡಿ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಇಲ್ಲಿ ಆರಿಸಿ ಬಂದಿದ್ವಿ। ಆದರೆ ಭ್ರಷ್ಟ ಅಧಿಕಾರಿಗಳನ್ನು ತಂದು ಕುಣಿಸೋದ್ರಿಂದ ತೆರಿಗೆ ವಸೂಲಿಯಲ್ಲಿ ಇವತ್ತು ಅನ್ಯಾಯ ನಡೀತಾ ಇದೆ ಮತ್ತು ಲೋಕಾಯುಕ್ತ ಕೇಸ್ ಕೂಡ ಆಗಿದೆ। 4,70,00,000 ಒಂದು ಅವ್ಯವಹಾರ ಆಗಿದೆ। ಕಮಿಷನರ್ कोर्टನಲ್ಲಿ ಆರ್ಡರ್ ಕೂಡ आಗಿದೆ। ಅಂತ अधिकारीಗಳು यावेळी प्रशासन पक्षातील नगरसेवक मोठ्या संख्येने उपस्थित होते। संकल्प शिंदे, KMM मराठी, बेळगाव।